to discuss ಇದರಲ್ಲಿ ಚರ್ಚೆ ಮಾಡಬೇಕಾಗಿರುವಂಥ ಅಂಶಗಳು. The first we need to discuss with respect to evolution of economy, how the term was evolved, evolution, ಅದರ ವಿಕಸನ ಹೇಗಾಯಿತು. Then what is the difference between economics and economy? ಅರ್ಥಶಾಸ್ತ್ರ ಅಂದರೆ ಏನು, ಆರ್ಥಿಕತೆ ಅಂದರೆ ಏನು? ಎರಡು ಒಂದೇನಾ? ಯಾಕೆ ಒಂದೇ ಅಲ್ಲ, ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ತೀವಿ ನಾವು. ನೆಕ್ಸ್ಟ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ವಿ ನೀಡ್ ಟು ಡಿಸ್ಕಸ್ ವಾಸ್ the approaches to study economics. ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲು ಇರುವಂಥ ವ್ಯವಸ್ಥೆ, ಅಪ್ರೋಚಸ್. ದೇರ್ ಆರ್ ಟೂ ಅಪ್ರೋಚಸ್ ವಿಚ್ ವರ್ ನಾಟ್ ಕವರ್ಡ್ ಇನ್ ಮೋಸ್ಟ್ ಆಫ್ ದ ಆಥರ್ ಬುಕ್ಸ್. ನಾನು ಹೇಳುವಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ಗಳು ನಿಮ್ಮ ಯಾವ ಆಥರ್ ಬುಕ್ಕಲ್ಲಿನೂ ಸಿಗಲ್ಲ. ಸೊ ಹಾಗಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. Any doubts, just clear in the class, and you should not be having any kind of hesitation to raise the question or to give the answers. ಹೌದಾ ಅಲ್ವಾ? ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಉತ್ತರವನ್ನು ನೀಡಲಿಕ್ಕೆ ಹೆಸಿಟೇಷನ್ ಇರಬಾರ್ದು. ಏನಾರು ಇರಲಿ, ಅದು ಆನ್ಸರ್ ಆಗಿರಲಿ, ಕ್ವಶನ್ ಆದರೂ ಆಗಿರಲಿ, ಅರ್ಥ ಆಗಲಿಲ್ವಾ ಕೇಳಿ ತಿಳ್ಕೊಬೇಕು. ಆನ್ಸರ್ ಗೊತ್ತಿತ್ತಾ ಹೇಳ್ರಿ, ಅದು ಸರಿನಾ ತಪ್ಪು ಅನ್ನೋದು ನೀವು ಡಿಸೈಡ್ ಮಾಡಬಾರ್ದಲ್ವ? ಹೌದಾ ಅಲ್ವಾ? Whether it may be a right or may be a wrong answer, but you are not here to decide that. ಕರೆಕ್ಟಾ ಇಲ್ವಾ? ಅಷ್ಟೆಲ್ಲ ಡಿಸಿಷನ್ ಪವರ್ ನಿಮಗೆ ಇತ್ತಂದ್ರೆ ಇಲ್ಲಿ ತನಕ ಯಾಕೆ ಬರ್ತೀರಿ? ಕರೆಕ್ಟಾ ಇಲ್ವಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಆಲ್ವೇಸ್ ಹ್ಯಾವ್ ದಟ್ ಮೈಂಡ್ ಸೆಟ್ ಟು ಗಿವ್ ದ ಆನ್ಸರ್ ವಾಟ್ ಎವರ್ ಇಟ್ ಮೇ ಬಿ, ಆರ್ ಟು ರೇಸ್ ದ ಡೌಟ್ಸ್. ಇಫ್ ಯು ಆರ್ ಹ್ಯಾವಿಂಗ್ ದ ಡೌಟ್ ಅಂದರೆ ಡೌಟ್ ಈಸ್ ಅ ಡೌಟ್. ಅದರಲ್ಲಿ ಸಿಲ್ಲಿ ಡೌಟು, ಕಾಂಪ್ಲೆಕ್ಸ್ ಡೌಟ್ ಅನ್ನೋದು ಇರೋದಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನನಗೆ ಅರ್ಥ ಆಗಿಲ್ಲ, ಅದನ್ನು ಕೇಳಿ ತಿಳ್ಕೊಳ್ತಾ ಇದ್ದೇನೆ, ಮುಗೀತಲ್ಲಿ. ಡೌಟ್ ಕೇಳಿದ ತಕ್ಷಣ ಪಕ್ಕದಲ್ಲಿರೋನು ಏನು ತಿಳ್ಕೊತಾನೆ ನನ್ನ ಬಗ್ಗೆ ಉಪಯೋಗ ಇಲ್ಲಲ್ಲ, ಯೂಸ್ಲೆಸ್ ಫ್ಯಾಕ್ಟರ್ಸ್. ಹಾಗಾಗಿ ಟ್ರೈ ಟು ರೆಸ್ಪಾಂಡಿವ್, ಟ್ರೈ ಟು ಹ್ಯಾವ್ ದ ರೆಸ್ಪಾನ್ಸ್ ಇನ್ ದ ಕ್ಲಾಸ್, ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನೀವು ಸುಮ್ಮನೆ ಕೂತಿದ್ರೆ ಅರ್ಥ ಆಗಿದೆ ಅನ್ಕೊಂತ ಮುಂದೆ ಹೋಗ್ಬಿಡ್ತೇನೆ ನಾನು. ಹೌದಾ ಅಲ್ವಾ? ಅದೇ ನೀವು ಪ್ರಶ್ನೆಗಳನ್ನು ಕೇಳಿದಾಗ, ಉತ್ತರವನ್ನು ಕೊಟ್ಟಾಗ ಇನ್ನೂ ಬ್ರೀಫಾಗಿ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೆಕೆಂಡ್, ದ ಅಪ್ರೋಚಸ್ ಟು ಸ್ಟಡಿ ಎಕನಾಮಿಕ್ಸ್. ಅಧ್ಯಯನ ಮಾಡಲು, ಅರ್ಥಶಾಸ್ತ್ರದ ಅಧ್ಯಯನ ಮಾಡುವ ವ್ಯವಸ್ಥೆಗಳು ಅಂತ ಕರಿತೀವಿ. ನೆಕ್ಸ್ಟ್, ದ ವೇರಿಯಸ್ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಬೈ ವೇರಿಯಸ್ ಎಕನಾಮಿಸ್ಟ್ಸ್. ಡೆಫಿನೇಷನ್ಸ್ ಆಫ್ ಎಕನಾಮಿ ಬೈ ವೇರಿಯಸ್ ಎಕನಾಮಿಸ್ಟ್ಸ್. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಕರಿತೀವಿ. ನಂತರ we need to discuss about one of the major important concept of the fundamental concept of economy, that is a demand and supply rule. ಬೇಡಿಕೆ ಮತ್ತು ಪೂರೈಕೆಯ ನಿಯಮ. ಲಾಸ್ಟ್ ಕಾನ್ಸೆಪ್ಟ್ವರೆಗೂ ಇದ್ರ ಬಗ್ಗೆನೇ ಹೇಳ್ಕೊಂತ ಹೋಗ್ತೇವೆ ನಾವು. ಇಟ್ ವಾಸ್ ಇಂಟರ್ಕನೆಕ್ಟೆಡ್ ಟು ಎವ್ರಿ ಕಾನ್ಸೆಪ್ಟ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದ ಎಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಮತ್ತು ಅದರ ವಿಧಗಳು. ದ ಎಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ದ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಮತ್ತು ಅದರ ವಿಧಗಳು. ಸೊ ಅದರಲ್ಲಿನೂ ಕ್ವಶನ್ಸ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಟೈಪ್ಸಲ್ಲಿ, ದಟ್ ವಿ ವಿಲ್ ಡಿಸ್ಕಸ್. ದೆನ್ ದ ಬ್ರಾಂಚಸ್ and types of economics. The branches and types. The branches and types of economics. ಅರ್ಥಶಾಸ್ತ್ರದ ಶಾಖೆಗಳು ಮತ್ತು ವಿಧಗಳು. ಸೊ ವಿಧಗಳಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳು ಬರ್ತವೆ, ಅದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂಡು ಬರ್ತೀನಲ್ಲಿ. ದ ಟೈಪ್ಸ್ ಆಫ್ ಎಕನಾಮೀಸ್ ಆರ್ ಅಗೇನ್ ಕ್ಲಾಸಿಫೈಡ್ ಇಂಟು 6 ಸ್ಟೇಜಸ್. ಅದರಲ್ಲಿನೂ ಮತ್ತೆ ಮೂರು ವಿಧಗಳು, 2 ವಿಧಗಳನ್ನು ನೋಡ್ತೇವೆ, ಒಂದೊಂದಾಗಿ ಅಲ್ಲಿ ಚರ್ಚೆ ಮಾಡ್ತೇನೆ. ನೆಕ್ಸ್ಟ್,
The classification of countries. ರಾಷ್ಟ್ರಗಳ ವರ್ಗೀಕರಣ, which is again important, like Human Development Index, per capita income, developments. ಸರ್ವೇ ಸಾಮಾನ್ಯವಾಗಿ ನ್ಯೂಸ್ ಪೇಪರಲ್ಲಿ ಪದಗಳನ್ನು ನೋಡ್ತಿರ್ತೀವಿ ನಾವು. ಸೊ ದೋಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ಫೈನಲಿ ಇನ್ ದಿಸ್ ಕಾನ್ಸೆಪ್ಟ್ ವಿ ನೀಡ್ ಟು ಡಿಸ್ಕಸ್ ಅ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಸರ್ಕ್ಯುಲರ್ ಫ್ಲೋ ಆಫ್ ಎಕಾನಮಿ. ಅರ್ಥಶಾಸ್ತ್ರದ ವ್ಯಾಪಕ ಅಂತೇಳಿ ನೋಡ್ತೀವಿ, ಅರ್ಥವ್ಯವಸ್ಥೆಯ ವ್ಯಾಪಕ ಚಕ್ರ, ಸರ್ಕ್ಯುಲರ್ ಫ್ಲೋ ಆಫ್ ಎಕನಾಮಿ, ವಿಚ್ ಈಸ್ ಆಲ್ಸೋ ನಾಟ್ ಕವರ್ಡ್ ಇನ್ ಆಥರ್ ಬುಕ್ಸ್. ಬಟ್ ಕ್ವಶನ್ಸ್ ಕೇಳಿದ್ರೆ ಅದರ ಮೇಲೆ. ಸೊ ಏನೇನು ಅನ್ನುವಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡೋಣ. ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಸ್ ವಿಲ್ ಬಿ ಡಿಸ್ಕಸ್ಡ್ ಆ್ಯಂಡ್ ದೀಸ್ ಕಾನ್ಸೆಪ್ಟ್ಸ್ ವಿಲ್ ಬಿ ರಿಲೆವೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಟಾಪಿಕ್ಸ್ ಆಲ್ಸೋ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಟಾಪಿಕ್ಸ್ ಯಾವ್ಯಾವ ಅಂತ ಗಿಸ್ಟ್ ಕೊಟ್ಟಿದ್ನಲ್ಲ ಸಿಲೆಬಸ್ದು, ಅದೆಲ್ಲದಕ್ಕೂ ಮತ್ತೆ ಇವುಗಳು ಬರ್ತವೆ. ಕ್ಲಿಯರ್ ಇದೆನಾ?